ಶೃಂಗೇರಿ ಕ್ಷೇತ್ರದಲ್ಲಿ ರೈತರಿಗೆ ನೆರವಾಗುವ ದೃಷ್ಟಿಯಿಂದ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟವು ಸಮಿತಿಯ ಗೌರವಾಧ್ಯಕ್ಷರಾದ ರಾಮಸ್ವಾಮಿ ಶೆಟ್ಟಿಗದ್ದೆಯವರ ನೇತೃತ್ವದಲ್ಲಿ ಕೆಲ ದಾಖಲೆಗಳನ್ನು ನೀಡುವಂತೆ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ ತಾಲೂಕಿನ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರೈತರ ನಿದ್ದೆಗೆಡಿಸಿರುವ ಎಸ್ಐಟಿ, ಜಂಟಿ ಸರ್ವೆ, 4x1 ನೋಟಿಫಿಕೇಶನ್ಗಳ ಬಗ್ಗೆ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದೊಂದಿಗೆ ಶೃಂಗೇರಿ ತಹಶೀಲ್ದಾರ್ ಅನೂಪ್ ಸಂಜೋಗ್ ಮಾಹಿತಿ ಹಂಚಿಕೊಂಡರು. ಈ ಬಗ್ಗೆ ರೈತರಿಗಿರುವ ಹಲವು ಗೊಂದಲಗಳ ಬಗ್ಗೆ ಒಕ್ಕೂಟದ ಪದಾಧಿಕಾರಿಗಳು ಚರ್ಚಿಸಿ ಮಾಹಿತಿ ಪಡೆದರು. ತಹಶೀಲ್ದಾರ್ ಅನೂಪ್ ಈ ಬಗ್ಗೆ ಏನಂದ್ರು, ಇಲ್ಲಿದೆ ಸಂಪೂರ್ಣ ಮಾಹಿತಿ. ಅದನ್ನು ಇನ್ಕ್ಲೂಡಿಂಗ್ ಮಾಡ್ಕೊಂಡೆ ಬ್ಯಾಲೆನ್ಸ್ ಮಾಡೋದು. ಇದು ಯಾರ ಗಮನಕ್ಕೆ ಬರುತ್ತೋ ಏನಂದ್ರೆ ನಿಮಗೆಲ್ಲ ಮಾಹಿತಿ ಕೇಳಿದ್ದಾರೆ. 1980 ನಂತರ ಯಾರ್ಯಾರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಹಿತಿ SITಗೆ ಕೊಡಬೇಕಾಗುತ್ತೆ. ನಮಗೊಂದು ಅದಕ್ಕೊಂದು ಮಾಹಿತಿ. ಒಂದು 100 ಗೋವಿಗೆ 30 ಎಕರೆ ಗೋಮಾಳ ರಿಸರ್ವ್ ಇಡಬೇಕಂತ ಸರ್ಕಾರದ ಆದೇಶ ಇದೆ. ಅದ್ರ ಪ್ರಕಾರ ನಮ್ಗೆ ಎಲ್ಲೆಲ್ಲಿ ಇದೆ ಅನ್ನೋದೊಂದು ಮಾಹಿತಿ ಬೇಕು. ಮತ್ತೆ ಈ ಜಂಟಿ ಸರ್ವೆ ನಡೀತಾ ಇದೆ. ಜಂಟಿ ಸರ್ವೆ ಮಾಡೋಷ್ಟೊತ್ತಿಗೆ ಕೆಲವು ಕಡೆ ಏನಾಗಿದೆ, ಇಲ್ಲಿ ಏನೋ ಗೊತ್ತಿಲ್ಲ ನನಗೆ, ಅಲ್ಲಿ ಗ್ರಾಮಸ್ಥರುಗಳಿಗೆ ತಿಳಿಸ್ಬೇಕು. ಜಂಟಿ ಸರ್ವೆ ಮಾಡಿದಾಗ ಗೊತ್ತಿಲ್ಲದಿತ್ತು ಜಂಟಿ ಸರ್ವೆ ಆಗಿಬಿಟ್ರೆ ಮತ್ತು ಪುನಃ ನಾನು ಶಾನಳ್ಳಿದು ಇಲ್ಲಿ ಮಠದ್ದು ದುರ್ಗಾ ದೇವಸ್ಥಾನ ಜಾಗದ ಹೇಳ್ತಲ್ಲ, ಆ ಸಮಸ್ಯೆ ಕ್ರಿಯೇಟ್ ಆದರೆ ಮತ್ತೆ ನಮಗೆ ರೈತರಿಗೆ ಈ ಫಾರೆಸ್ಟ್ನ ಕಾನೂನುಗಳು ಕುಣಿಕೆ ಟೈಟ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ. ಅದ್ರ ವಿರುದ್ಧ ನಾವು ಈಗಲೇ ಎಚ್ಚೆತ್ಕೊಂಡು ಸ್ವಲ್ಪ ಪರಿಹಾರ ಇದಕ್ಕೇನು ಸೂಕ್ತ ಮಾರ್ಗ ಹುಟ್ಟಬೇಕು. ನಿಮಗೆ ಅನಿವಾರ್ಯ ಕೋರ್ಟ್ ಡಿಸಿಷನ್ SIT ರಚನೆ ಆಗಿದೆ. ಅದಕ್ಕೆ ನಾವೊಂದಷ್ಟು ಮಾಹಿತಿಗಳನ್ನು ಕೇಳಿ ನಿಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇನೆ. ನಮ್ಮ ಅದರಲ್ಲಿ 55 ಬ್ಲಾಕ್ 4-1 ಆಗಿರೋದು, 5 ಬ್ಲಾಕ್ 17 ಆಗಿರೋದು. ಆ 5 ಬ್ಲಾಕ್ ವಿದ್ಯಾರಣ್ಯಪುರ ರಿಸರ್ವ್ ಫಾರೆಸ್ಟ್ ಹೆಸರು ಕೆಳಗಡೆ ಬರುತ್ತೆ. ಇದು ಯಾವ ಬ್ಲಾಕ್ ಸರ್ವೆ ನಂಬರ್ ವೈಸ್ ಸಿಸ್ಟಮಲ್ಲೇ ಇದೆ, ಬೇಕಾದ್ರೆ ಪ್ರಿಂಟ್ ಔಟ್ ಕೊಡ್ತೀವಿ. ಅಫಿಷಿಯಲಿ ಬೇಕು ಅಂತ ಅಂದರೆ ಕೊಟ್ಟಿದ್ದೀರಲ್ಲ, ಪ್ರಿಂಟ್ ಕೊಡ್ತಾರೆ. ಸರ್ವೆ ನಂಬರ್ ವೈಸ್ ಎಷ್ಟು ಎಕ್ಸ್ಟೆಂಟ್ ಇದೆ ಅಂತಲೇ ಇದೆ. ಯಾವ ನೋಟಿಫಿಕೇಶನ್ ಡೇಟ್ ಎಲ್ಲಾನು ಇಷ್ಟವನ್ಗೆ ಡೀಟೇಲ್ಸ್ ಮಾತ್ರ ಇದೆ. ಸರಿ. ಬಟ್ ಇದಕ್ಕೆ ದೃಢೀಕರಿಸಿ DFO ಕೊಡಬೇಕು. ನನ್ನ ಹತ್ರ ಸಾಫ್ಟ್ ಕಾಪಿ ಇದೆ. ಬೇಕು ಅಂದ್ರೆ ಪ್ರಿಂಟ್ ಔಟ್ ಕೊಡ್ತೀನಿ. ನಾನು ಅದನ್ನ ದೃಢೀಕರಿಸಿ ಕೊಡಲ್ಲ. ಆಯ್ತಾ? 1980 ನಂತರ ಕಂದಾಯ ಭೂಮಿಯಲ್ಲಿ ಯಾರ್ಯಾರಿಗೆ ಸಾಗುವಳಿ ಚೀಟಿ ಮತ್ತು ಹಕ್ಕುಪತ್ರ ನೀಡಲಾಗಿದೆ. ಆಯ್ತು, ಇದು ಅಗೇನ್ ಕಷ್ಟ ಆಗುತ್ತೆ ತಕ್ಕೊಡೋದಕ್ಕೆ. ಬಿಡಿ ಇದು ಡೀಟೇಲ್ಸ್ ಇದೆ. ಪ್ರತಿ 100 ಗೋವುಗಳಿಗೆ ಕನಿಷ್ಠ 30 ಎಕರೆ ಗೋಮಾಳ ನೀಡಬೇಕಂತ ಸರ್ಕಾರಿ ಆದೇಶ ಬೇಕಲ್ಲ, ಇದು ಇದೆ. ಇದು ಕೊಡಿಸ್ತೀನಿ. SIT ರಚನೆ ಹೌದು ಇದೆಯಾ? ಎಲ್ಲ ಈ ವರ್ಷದಲ್ಲ, ಪ್ರೀವಿಯಸ್ ಇಯರ್ ಕ್ಯಾಟಲ್ ಸೆನ್ಸಸ್ ಇದೆ. SIT ರಚನೆ ಆಗಿ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ಕಾರ್ಯ ನಡೆಸುತ್ತಿದ್ದು ಯಾವ ಮಾರ್ಗಸೂಚನೆಯಲ್ಲಿ ಮಾಡಲಾಗುತ್ತಿದೆ. ಇದು ಪ್ರಿಂಟ್ ಔಟ್ ಬೇಕಾ ಸರ್? ಈಗ ಕೊಡಿ, ನನ್ನ ಸಿಸ್ಟಮ್ ಲಾಗಿನ್ ಆಗಿ ಇಲ್ಲ, ಒಂದೇ ಸರಿ ಎಲ್ಲ ತಗೊಳ್ಳೋಣ. ಇಲ್ಲ, ಇದು 3 ಸರ್ಕ್ಯುಲರ್ ಇದೆ. ಇದು ನಾನು ಲಾಸ್ಟ್ ಟೈಮ್ ಬೇರೆ ಜೊತೆ ಕರ್ಕೊಂಬಂದಾಗ ಇದೇ ಥರ ಕೂರಿಸಿಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. SIT ಏನು ಮಾಡ್ತಿದ್ದೀವಿ ಅಂತ. ಸುಪ್ರೀಂ ಕೋರ್ಟ್ ಇಂಟೆನ್ಷನ್ ಏನು ಅಂದರೆ, ನೋಟಿಫೈಡ್ ಏರಿಯಾ ಒಳಗಡೆ ನೋಟಿಫಿಕೇಶನ್ ಆದಮೇಲೆ ಯಾರಿಗೆ ಗ್ರಾಂಟ್ ಆಗಿದೆಯೋ ಗ್ರಾಂಟ್ ಮಾಡಿದ ಆಫೀಸರ್ನೇ ಹಿಡಿದಾರೆ ಇವಾಗ. ಅದು ಅವರ ಕೋರ್ ಇಂಟೆನ್ಷನ್. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ನೆಕ್ಸ್ಟ್ ಎಲ್ಲ ನೋಟಿಫೈಡ್ ಏರಿಯಾದ ಒಳಗಡೆ ಸೆಕ್ಷನ್ 417 ವಿಲೇಜ್ ಫಾರೆಸ್ಟ್, ಮೈನರ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್, ಸ್ಟೇಟ್ ಫಾರೆಸ್ಟ್, ಎನಿ
ಯುನೀಕ್ ಕೈಂಡ್ ಆಫ್ ನೋಟಿಫಿಕೇಶನ್ ಇರಬೇಕು. ನೋಟಿಫಿಕೇಶನ್ ಒಳಗಡೆ ನೋಟಿಫಿಕೇಶನ್ ಆದಮೇಲೆ ಗ್ರಾಂಟ್ ಮಾಡಿದ್ರೆ ಆ ಆಫೀಸರ್ನ ಪ್ರಾಸಿಕ್ಯೂಟ್ ಮಾಡ್ತಾರೆ. ಇದು ಮೇಜರ್ ಕೋರ್ ಪರ್ಪಸ್ ಆಫ್ SIT. ಇದಕ್ಕೆ ಇವಾಗ ನಾವೇನ್ ಮಾಡ್ತೀವಿ, ಫಾರೆಸ್ಟ್ ಇಂದ ಯಾವ ಸರ್ವೆ ನಂಬರ್ ಅಲ್ಲಿ ಯಾವ ನೋಟಿಫಿಕೇಶನ್ ಇದೆ ಅಂತ ಲಿಸ್ಟ್ ಬಂದಿದೆ, ಎಷ್ಟು ಎಕ್ಸ್ಟೆಂಟ್ ಇದೆ, ಆ ನೋಟಿಫಿಕೇಶನ್ ಮ್ಯಾಪು ಕಳಿಸಿದ್ದಾರೆ. ನಾವೇನ್ ಮಾಡ್ತೀವಿ, ಆ ಸರ್ವೆ ನಂಬರ್ ಅಲ್ಲಿ ಯಾರ್ಯಾರಿಗೆ ಗ್ರಾಂಟ್ ಮಾಡಿದೀವಿ ಅನ್ನೋ ಲಿಸ್ಟ್ ಆಗಿದ್ದೀವಿ. ಗ್ರಾಂಟ್ ಮಾಡಿರೋ ಸ್ಕೆಚ್ ನಮ್ಮ ಹತ್ರ ಇರುತ್ತೆ. ಈ ಸ್ಕೆಚ್ ಆ ಸ್ಕೆಚ್ ಒಳಗಡೆ ಬರುತ್ತಾ ಆಚೆ ಬರುತ್ತಾ, ಇದು ಫಸ್ಟ್ ಸ್ಟೆಪ್ ಟೇಬಲ್ ಟಾಪ್ ಅಲ್ಲಿ ನೋಡ್ತೀವಿ. ಆಚೆ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ಮುಗೀತು, ಸಮಸ್ಯೆ ಇಲ್ಲ. ಒಳಗಡೆ ಬರುತ್ತೆ ಅಂದ್ರೆ 2 ಕ್ಯಾಟಗರಿ. ಅವರು ಅನುಭವ ಎಲ್ಲಿದೆ, ಸ್ಕೆಚ್ ಎಲ್ಲಿದೆ. ಸ್ಕೆಚ್ ಒಳಗಡೆ ಇದು ಅನುಭವ ಆಚೆ ಇದೆಯಾ, ಇಲ್ಲ ಅನುಭವ ಆಚೆ ಇದು ಸ್ಕೆಚ್ ಒಳಗಡೆ ಇದೆಯಾ. ಇದ್ರ ನೆಕ್ಸ್ಟ್ ಕ್ಯಾಟಗರಿ ಗ್ರಾಂಟ್ ಮಾಡಿರೋದು ನೋಟಿಫಿಕೇಶನ್ ಡೇಟ್ ಯಾವಾಗ, ನೋಟಿಫಿಕೇಶನ್ ಡೇಟ್ ಯಾವಾಗ, ಸಾಗುವಳಿ ಚೀಟಿ ಡೇಟ್ ಯಾವಾಗ. ಇದು ಎರಡರಲ್ಲಿ ಯಾವ್ದು ಫಸ್ಟ್. ಅವನಿಗೆ ಗ್ರಾಂಟ್ ಮಾಡಬೇಕಾದ್ರೆ ಆ ಆಫೀಸರ್ಗೆ ಇದು ನೋಟಿಫಿಕೇಶನ್ ಆಗಿದೆ ಅಂತ ಗೊತ್ತಿತ್ತ ಗೊತ್ತಿಲ್ಲ. ನೋಟಿಫೈ ಏರಿಯಾ ಒಳಗಡೆ ಮಾಡಿದ್ದಾರೆ. ಏನಾಯ್ತು, 87, 83, 84, 82, 83ರಲ್ಲಿ ಜಮೀನು ಸಾರ್ವಜನಿಕರಿಗೆ ಹಂಚಲಿಕ್ಕೆ ಅವೈಲಬಿಲಿಟಿ ಲಿಸ್ಟ್ ಹಾಕ್ತಿದ್ರು ತಾಲೂಕು. ಅವಾಗ ಎಲ್ಲರೂ ಅರ್ಜಿ ಕೊಟ್ಟರು. 83, 85, 88, 89 ತನಕ ಒಂದಷ್ಟು ಸಾಗುವಳಿ ಚೀಟಿ ಕೊಟ್ಬಿಟ್ರು. ಅವಾಗ ದರ್ಖ ಸಮಿತಿ ಇತ್ತು. ಅವಾಗ ಆ ಸಮಿತಿನ ತೀರ್ಮಾನ ಮಾಡಿದ್ರು. ಅದು ಕೊಟ್ಟರೆ ಅವಾಗ ನಿಮ್ಮದು ರೆವಿನ್ಯೂ ಸ್ಕೆಚ್ ಮೇಲೆ ಕೊಟ್ಟರು ಹೊರತು ನಿಮ್ದು ಹದ್ದುಬಸ್ತು ಏನೋ ಆಗಿರಲಿಲ್ಲ. ಈ ಫಾರೆಸ್ಟ್ನವ್ರು ಆಮೇಲೆ ಈ ಫೋರಮ್ ಪ್ರಪೋಸಲ್ ಕೊಡೋಷ್ಟೊತ್ತಿಗೆ ಆ ಸರ್ವೆ ನಂಬರ್ ಗೋಮಾಳ ಅಂತ ಎಲ್ಲೆಲ್ಲಿ ಕಾಣ್ತೋ ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ರು. ಅದು ಕೆಲವು ಫೋರಮ್ ಆಯಿತು, ಕೆಲವು ಪ್ರೋಸೆಸ್ ನಡೀತಾ ಇದೆ. ಅವಾಗ ಸಮಸ್ಯೆ ಆಗೋದೇನೆಂದ್ರೆ ಇಲ್ಲಿ ಸಾಗುವಳಿ ಚೀಟಿ ತಾಂಡಿದ್ದಾರೆ ರೈತರು. ಸರ್, ರೈತರಿಗೆ ಆ ಸಮಸ್ಯೆ ಆಗಲ್ಲ. ನೆಕ್ಸ್ಟ್ ಕೋರ್ಟ್ ಇಂದಾನೆ FSO ಡೈರೆಕ್ಷನ್ ಮಾಡ್ತಾರೆ. ಆಸ್ತಿ ಕಳ್ಕೊಳ್ತಾರ ಸರ್ ಇವರು ರೈತರು. ಅಲ್ಲಲ್ಲ 4-1 ಆಗಿದ್ರೆ FSO ಗೆ ಡೈರೆಕ್ಷನ್ ಬರುತ್ತೆ. ಈಗ ಕೋರ್ಟ್ಗೂ ಬೇಕಾಗಿರೋದು ಎಷ್ಟು ಎಕರೆ ಬಿಡಿಸ್ಬೇಕು ನೋಟಿಫಿಕೇಶನ್ ಇಂದ. ಇದು ಯಾರು ತಪ್ಪು ಮಾಡಿದವ್ರಿಗೆ ಪ್ರಾಸಿಕ್ಯೂಟ್ ಮಾಡೋದು ಒಂದು ಪಾರ್ಟ್. ಈ ಕಡೆ ತಪ್ಪೇ ಇಲ್ಲದೆ, ರೈತರು ತಪ್ಪಿಲ್ಲದೆ ಅವ್ರ ಜಾಗ ನೋಟಿಫಿಕೇಶನ್ ಒಳಗಡೆ ಸಿಗಾಕೊಂಡಿದೆ ಅಂತಂದ್ರೆ ಈಗ ನೆಕ್ಸ್ಟ್ ಕೋರ್ಟ್ SIT ಆದ್ಮೇಲೆ ಅವ್ರಿಗೆ ಡೈರೆಕ್ಷನ್ ಕೊಡುತ್ತೆ. ಸ್ಟೇಟ್ ಗೌರ್ಮೆಂಟ್ಗೆ ಆದೇಶ ಮಾಡುತ್ತೆ, ಇಷ್ಟು ಎಕರೆನೇ ಕಾಂಪನ್ಸೇಟರಿ ಲ್ಯಾಂಡ್ ಬೇರೆ ಕೊಡಿ, ನೀವು ನೋಟಿಫಿಕೇಶನ್ ಇಂದ ಇದನ್ನ ಆಚೆ ಇಡಿ ಅಂತ. ಸರ್ ಅವ್ರು ಹೇಳಿರೋದು ದರ್ಖಾಸ್ತು ವಿಲೇವಾರಿ ಪಟ್ಟಿ ಅಂತ ಮಾಡ್ತಾ ಇದ್ರು. ಅವ್ರು ಹೇಳಿದ್ದಾರೆ ಆ ದರ್ಖಾಸ್ತು ವಿಲೇವಾರಿ ಪಟ್ಟಿಗೆ ಸರ್ವೆ ನಂಬರ್ನ ಸೇರಿಸ್ತಾ ಇದ್ರು. ಆ ಸರ್ವೆ ನಂಬರ್ ಬಿಟ್ಟು ಬೇರೆ ನಂಬರ್ನ ಗ್ರಾಂಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. 80 to 83, 85ವರೆಗೂ ಆ ಥರ ನಡೆದಿತ್ತು. ದರ್ಖಾಸ್ತು ವಿಲೇವಾರಿ ಪಟ್ಟಿ ನೀಡೋರಿಗೇನೆ ಸಮಸ್ಯೆ ಆಗಿದೆ ಅಂತ ಹೇಳಿ. ಮತ್ತು ಈಗ ಹಿಂದೆ 50, 53ನಲ್ಲಿ 57 ಕೊಟ್ಟಿದ್ದಾರೆ. 50, 53ನಲ್ಲಿ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಬಹುತೇಕ ಎಲ್ಲ 4-1 ಆಗಿರುತ್ತೆ. ಹೌದು ಸರ್, ಇಲ್ಲ 4-1 ಪ್ರಪೋಸಲ್ ಅಲ್ಲ, 4-1 ಪ್ರಪೋಸಲ್ ಕೆಲವು 4-1 ಆಗಿದೆ. ಬೇರೆ ಆಗಿಲ್ಲ ಸರ್, ಇಲ್ಲ ಅವಾಗ ಏನಾಯ್ತು ಅಂದ್ರೆ, ಮೊದಲು ಪ್ರಾರಂಭದಲ್ಲಿ 82, 83 ಇಸ್ವಿನಲ್ಲಿ ಅಕ್ರಮ ಸಕ್ರಮ ಸಮಿತಿ ಆದಾಗ RFO ಒಬ್ರು ಆ ಕಮಿಟಿ ಮೆಂಬರ್ ಇದ್ರು. ಅವರು ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ಆ ನಂತರದಲ್ಲಿ ಏನಾಯ್ತು ಅಂದ್ರೆ, ಅಕ್ರಮ ಸಕ್ರಮ ಸಮಿತಿಗೆ ಈ ಫಾರೆಸ್ಟ್ನವ್ರನ್ನ ಕರೀರ್ ಬಿಟ್ಬಿಟ್ರು RFOಗಳನ್ನ. ಅವಾಗ ಏನಾಯ್ತು ಅಂದ್ರೆ, ಇವ್ರು ಸಾರಸಟ್ಟು ಮಂಜೂರಾತಿ ಕೊಟ್ಟರು, ಸಾಗುವಳಿ ಚೀಟಿನೂ ತಗೊಂಡ್ರು. ಭಾಳ ಏನೋ ಆಗಿದೆ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಅದರಲ್ಲೂ ಲೋಪ ಆಗಿದೆ. ಸರ್, ನಾವು ಅನ್ಕೊಂಡ್ವಿ ಅಷ್ಟೇ. ಆಕ್ಚುಲಿ ನಾವು ಹೀಗೆ ಸ್ಟಾರ್ಟ್ ಮಾಡಿದ್ವಿ, ಬಟ್ ನಾವು ಅನ್ಕೊಂಡಷ್ಟಿಲ್ಲ. ಅಲ್ಲ, ಅಷ್ಟಿಲ್ಲ. 21 ಫೆಬ್ರವರಿದು ಒಂದು ಅಬ್ಸ್ಟ್ರಾಕ್ಟ್ ನನ್ನ ಹತ್ರ ಇದೆ. ಅವಾಗಿನ ಜಂಟಿ ಸರ್ವೆ ಬರೀ 8 ಗ್ರಾಮಕ್ಕೆ ಆಗಿತ್ತು. ಈಗ 21 ಗ್ರಾಮಕ್ಕೆ ಆಗಿದೆ. ಆ 8 ಗ್ರಾಮದಲ್ಲಿ ಸೆಕ್ಷನ್ 4 ಇರೋದು 3,365 ಎಕರೆಗೆ. DC ರಿಸರ್ವ್ 4,000 ಎಕರೆ ಇದೆ, ಎಲ್ಲ ಓಕೆ. ಇದರಲ್ಲಿ ನೋಟಿಫೈಡ್ ಏರಿಯಾ ಒಳಗಡೆ, ಅದು ರೈಟ್ ಅವ್ರಾಗ ಸೆಕೆಂಡ್ರಿ. ನೋಟಿಫೈಡ್ ಏರಿಯಾ ಒಳಗಡೆ ನೋಟಿಫಿಕೇಶನ್ ಡೇಟ್ ಆದ್ಮೇಲೆ ಇದೆ ಅಂತ ಹೇಳಿ ಪ್ರಾಬ್ಲಮ್ ಆಗೋದು ಬರೀ 4 ಎಕರೆ. ಸುಪ್ರೀಂ ಕೋರ್ಟ್ ಇಂದಾನೆ ಈ ಲಿಸ್ಟ್ ಸಬ್ಮಿಟ್ ಆದ್ಮೇಲೆ ಡೈರೆಕ್ಷನ್ ಬರುತ್ತೆ. ಪ್ರೀ ನೋಟಿಫಿಕೇಶನ್ ಡೇಟ್ ಅವ್ರಿಗೆ ಒಳಗಡೆ ಗ್ರಾಂಟ್ ಇದ್ರೆ ನಿಮ್ದು ಫಾರೆಸ್ಟ್ ಅವ್ರದ್ದು ತಪ್ಪು,
ನೀವು ಮಾರ್ಕ್ ಚೇಂಜ್ ಮಾಡಿ ಅಂತ. ಆಲ್ ಓವರ್ ಇಂಡಿಯಾ ಯುನಾನಿಮಸ್ ಡಿಸಿಷನ್ ಬರುತ್ತೆ. ಪ್ರೀ ನೋಟಿಫಿಕೇಶನ್ ಡೇಟ್, ಪೋಸ್ಟ್ ನೋಟಿಫಿಕೇಶನ್ ಡೇಟ್, ಇದು ಸಮಸ್ಯೆ ಆಗೋಂಥದ್ದು. ಇದು 4 ಎಕರೆ 5 ಗುಂಟೆ 8 ಗ್ರಾಮದಲ್ಲಿ ನಮ್ಮ ಹತ್ರ ಲಿಸ್ಟ್ ಇದೆ. ಯಾರ್ಯಾರು ಯಾವ ಡೇಟ್ ನೋಟಿಫಿಕೇಶನ್ ಎಲ್ಲ ಲಿಸ್ಟ್ ಇದೆ ಈಗ. ಅದು ಆ 4 ಎಕರೆ 5 ಗುಂಟೆಗೆ ಯಾರು ಇಶ್ಯೂ ಮಾಡಿದಾರ ಹೌದು, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಈ 4 ಎಕರೆ 5 ಗುಂಟೆಗೆ ನಮ್ಮೆಲ್ಲ ಎಕ್ಸ್ಪೆಕ್ಟೇಷನ್ ಸುಪ್ರೀಂ ಕೋರ್ಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಆದೇಶ ಮಾಡ್ತಾರೆ, 4 ಎಕರೆನ ಕಾಂಪನ್ಸೇಟರಿ ಲ್ಯಾಂಡ್ ನೀವು ಫಾರೆಸ್ಟ್ ಅವ್ರಿಗೆ ಬೇರೆ ಕಡೆ ಕೊಡಿ, ಈ ಜಾಗ ರೆಗ್ಯುಲರೈಸ್ ಮಾಡಿ ಅಂತ. ಅದು ಒಂದು ಬೌಂಡ್ರಿ ಮಧ್ಯದಲ್ಲಿ ಇದ್ರೆ ಕಷ್ಟ ಆಗೋದು, ಬಾರ್ಡರ್ ಅಲ್ಲಿ ಇದ್ರೆ ಈಸಿ ಆಗೋದು. ಅದೇ ಗೊತ್ತಿಲ್ಲ, Court ಅದು ನಾನು ಇವಾಗ direction ಹೇಗೆ ಹೇಳಕ್ಕಾಗಲ್ಲ. ಕೋರ್ಟ್ ಅಲ್ಲ, ಈಗ ಅಲ್ಲಿ ಯುಡಿಗೆ ಕೊಡಕ್ಕೆ ಎಕ್ಸ್ಚೇಂಜ್ ಲ್ಯಾಂಡ್ ಕೊಡಕ್ಕೆ ಒಂದು ಕಾಂಪ್ಯಾಕ್ಟ್ ಬೌಂಡ್ರಿ ಮಾಡ್ಬೇಕಲ್ಲ. ಕೋರ್ಟ್ ಡಿಸಿಷನ್ ಎಕ್ಸ್ಚೇಂಜ್ ಲ್ಯಾಂಡ್ ಅಲ್ಲ, ಅವ್ರಿಗೆ ಪರಿಹಾರ ಕೊಟ್ಟು ಕಳಿಸಿ ಅಂತ ಹೇಳ್ಬೋದು. ಸೊ SIT ಪರ್ಪಸ್ ಅದು. ಈ ಟೈಮಲ್ಲಿ ಏನಾಯ್ತು, 3 ಆಕ್ಟಿವಿಟಿನ ಅಟ್ ಎ ಟೈಮ್ ಕೈಗೊಳ್ತಾ ಇದ್ದೀವಿ. ಒಂದು SIT, ಇನ್ನೊಂದು ಪೊಟೆನ್ಷಿಯಲ್ ಫಾರೆಸ್ಟ್ ಲೈಕ್ ಏರಿಯಾ. ಅಂದರೆ ಇದು ಸ್ಟೇಟ್ ವೈಡ್ ಪ್ರಾಬ್ಲಮ್ ಇತ್ತು. ಏನು, ಪ್ರತಿ ಸರ್ವೆ ನಂಬರಲ್ಲಿ ಡೀಮ್ಡ್ ಫಾರೆಸ್ಟ್ ಇಷ್ಟು ಅಂತ ಅವ್ರು ಮಾಡ್ಕೊಂಡಿದ್ರು. ಇದು ಇಷ್ಟು ನೋಟಿಫೈಡ್ ಫಾರೆಸ್ಟ್ ಬಗ್ಗೆ ನಾನು ಮಾತಾಡಿದ್ದು. ನೋಟಿಫೈಡ್ ಫಾರೆಸ್ಟ್ ಆದ್ಮೇಲೆ ಬರೋದು ಡೀಮ್ಡ್ ಫಾರೆಸ್ಟ್. ಡೀಮ್ಡ್ ಫಾರೆಸ್ಟ್ ಪಟ್ಟಿನ ಲಾಜಿಕಲಿ ಸ್ಪೀಕಿಂಗ್ ಫಾರೆಸ್ಟ್ ಅವರು ಡೀಮ್ಡ್ ಫಾರೆಸ್ಟ್ ಪಟ್ಟಿನ ತಗೊಂಡೋಗಿ ಸೆಕ್ಷನ್ 4(1) ಮಾಡಬೇಕು. ಅದನ್ನ ಹಂಗೆ ತಗೊಂಡೋಗಿ 17 ತಗೊಂಡು ಬರಬೇಕು. ಈ ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿ ಏನು ಸಮಸ್ಯೆ ಇತ್ತು, ಯಾವುದಕ್ಕೂ ಸ್ಕೆಚ್ ಇರಲಿಲ್ಲ. ಸುಮ್ಮನೆ ಅಂದಾಜಾಗಿ ಒಂದು ಸರ್ವೆ ನಂಬರಲ್ಲಿ 50 ಎಕರೆ 40 ಎಕರೆ ಅಂತ ಬರೆದಿದ್ದಾರೆ. 100 ಎಕರೆ ಸರ್ವೆ ನಂಬರಲ್ಲಿ 50 ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ ಅಂತ ಬರೆದಿದ್ದಾರೆ. ಆ 50 ಎಕರೆ ಎಲ್ಲಿ ಅಂತ ಬರೆದಿಲ್ಲ. ಸೊ ಈ ಸಮಸ್ಯೆ ಟ್ಯಾಕಲ್ ಮಾಡೋದಕ್ಕೆ ಟ್ಯಾಲಿನೂ ಆಗಲ್ಲ. ಇದನ್ನ ಡೀಪ್ ಆಗೋದೇ ಎಲ್ಲ ತರ ಕಾಂಪ್ಲಿಕೇಶನ್ಸ್ ಇದೆ. ಎಲ್ಲ ತರ ಕಾಂಪ್ಲಿಕೇಶನ್ಸ್ ಇದೆ. ವೆರಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ರೆಕ್ಟಿಫೈ ಮಾಡೋದಕ್ಕೆ ಆಲ್ ಓವರ್ ಇಂಡಿಯಾ ಎಲ್ಲ ಸ್ಟೇಟ್ ಗೌರ್ಮೆಂಟ್ಸ್ ಸುಪ್ರೀಂ ಕೋರ್ಟ್ ಅಫಿಡವಿಟ್ ಹಾಕಿದ್ರು. ಡೀಮ್ಡ್ 1 ಫಸ್ಟ್ ಮಾಡಿದ್ರು, ನೆಕ್ಸ್ಟ್ ಡೀಮ್ಡ್ 2 ಅಂತ ಮಾಡಿದ್ರು. ಸ್ವಾಮಿ, ನಾವು ಡೀಮ್ಡ್ 2 ಮಾಡಿರೋದು ತಪ್ಪಿದೆ, ನಾವು ರೆಕ್ಟಿಫೈ ಮಾಡಿ ಹೊಸ ಲಿಸ್ಟ್ ಸಬ್ಮಿಟ್ ಮಾಡ್ತೀವಿ ಅಂತ ಗೌರ್ಮೆಂಟ್ಸ್ನ ಅಫಿಡವಿಟ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ಅದಕ್ಕೆ ಡೆಡ್ಲೈನ್ ಕೊಟ್ಟು ಜೂನ್ 31 ಡೆಡ್ಲೈನ್ ಕೊಟ್ಟು ಆರ್ಡರ್ ಮಾಡಿ ಕೊಟ್ಟಿದೆ. ಇದ್ರ ಪ್ರಕಾರ ಇವಾಗ ಏನು ಮಾಡಿದ್ದಾರೆ, ಆಲ್ ಓವರ್ ಇಂಡಿಯಾ ಸ್ಯಾಟಲೈಟ್ ಇಮೇಜಸ್ ಅಂದರೆ ಒಂದು ಸರ್ವೆ ನಂಬರ್ ಅದು ಗಡಿಗಳನ್ನ ನಾವು ಗೂಗಲ್ ಕೋಆರ್ಡಿನೇಟ್ಸ್ ನಾವು ಕೊಟ್ಟಿದ್ದೀವಿ. ಇದ್ರ ಒಳಗಡೆ ಸಪೋಸ್ ಇದು ಆಕಾರ ಬಂದು 100 ಎಕರೆ ಈ ಸರ್ವೆ ನಂಬರ್, ಇದರಲ್ಲಿ ಸೆಕ್ಷನ್ 4(1) ಇಲ್ಲ 17 ಅಂದರೆ ಎನಿ ಕ್ಯಾಟಗರಿ ಆಫ್ ನೋಟಿಫೈಡ್ ಫಾರೆಸ್ಟ್ಗೆ ಸ್ಕೆಚ್ ಇದೆ. ಸೊ ಆ ಸ್ಕೆಚ್ ಫಿಕ್ಸ್ ಇರುತ್ತೆ ಅವ್ರ ಹತ್ರ. ಇದು ಬಿಟ್ಟು ಸ್ಯಾಟಲೈಟ್ ಅಲ್ಲಿ ಈ ಸರ್ವೆ ನಂಬರ್ ಅಲ್ಲಿ ಈ ಜಾಗ ಬಿಟ್ಟು ನೋಟಿಫೈಡ್ ಫಾರೆಸ್ಟ್ ಬಿಟ್ಟು ಇನ್ಯಾವುದಾದ್ರು ಕಾಡು ತರ ಇದೆಯಾ ಅಂತ ಫಾರೆಸ್ಟ್ ಅಬ್ಸರ್ವ್ ಮಾಡುತ್ತೆ, ಸ್ಯಾಟಲೈಟ್ ಅಬ್ಸರ್ವ್ ಮಾಡುತ್ತೆ. ಗೋದಾವರ್ಮನ್ ಜಡ್ಜ್ಮೆಂಟ್ ಅಲ್ಲಿ ಡಿಸೈಡ್ ಆಗಿರೋದು ಫಾರೆಸ್ಟ್ ಡೆಫಿನಿಷನ್ ಏನು ಅಂತ ಅಂದ್ರೆ more than 2 hectares of land with 150 naturally grown trees per hectare ಇದ್ರೆ ಅದು ಫಾರೆಸ್ಟ್ ಅಂತ. ಸೊ ಈ 60 ಎಕರೆಯಲ್ಲಿ ಯಾವುದಾದ್ರೂ ಫಾರೆಸ್ಟ್ ಪ್ಯಾಚ್ ಸಿಗುತ್ತಾ ಅಂತ ಸ್ಯಾಟಲೈಟ್ ಐಡೆಂಟಿಫೈ ಮಾಡುತ್ತೆ. ಸ್ಯಾಟಲೈಟ್ ಐಡೆಂಟಿಫೈ ಮಾಡಿ ಮಾರ್ಕ್ ಮಾಡಿ ಸಾಫ್ಟ್ವೇರಿಗೆ ಪುಷ್ ಮಾಡಿದೆ, ಅರಣ್ಯ ಭೂಮಿ ಆಗ್ತದೆ. ಇವಾಗ ನಾವೇನು ಮಾಡ್ತೀವಿ, ಅದೇ ಈ ಶೀಟ್ ಬರುತ್ತೆ. ಯಾವ ಗ್ರಾಮದಲ್ಲಿ ಯಾವ ಸರ್ವೆ ನಂಬರಲ್ಲಿ ಎಷ್ಟು ಪೊಟೆನ್ಷಿಯಲ್ ಫಾರೆಸ್ಟ್ ಇದೆ, ಇದನ್ನೇ ಡೀಮ್ಡ್ ಫಾರೆಸ್ಟ್ ಆಗಿ ಮಾಡಿ ಅಂತ ಇದು ಪ್ರಪೋಸಲ್ ಅವ್ರು ನಮಗೆ ಕಳಿಸೋದು. ನಾವಿವಾಗ ಏನು ಮಾಡ್ತೀವಿ, ಇದನ್ನ ಫೀಲ್ಡಿಗೆ ಹೋಗಿ ಅವ್ನು ಕೊಡೋ ಏರಿಯಾನ ಟ್ರಾವರ್ಸ್ ಮಾಡಿ ನೋಡಬೇಕು, ಒಳಗಡೆ ಒತ್ತುವರಿದಾರರು ಇದ್ದಾರಾ ಇಲ್ವಾ. ಆ್ಯಂಡ್ ಅಷ್ಟೇ, ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗಿದೆ, ಕಾಫಿ ಅಡಿಕೆನೂ ಇನ್ಕ್ಲೂಡ್ ಆಗಿ ಬಂದಿದೆ ಈ ಲಿಸ್ಟಲ್ಲಿ. ಫಾರೆಸ್ಟ್ ಥರನೇ ಕಾಣಿಸುತ್ತೆ. ಅವ್ರು ಹೇಳಿದ್ರು ಕಾಫಿ ಮತ್ತೆ ಅಡಿಕೆದು ಫ್ಲೋರಲ್ ಇಮೇಜಸ್ ನ ತಗೊಂಡು ಅದನ್ನ ಡಿಲೀಟ್ ಮಾಡಿದೀವಿ, ಕಾಫಿ ಅಡಿಕೆ ಪ್ಲಾಂಟೇಶನ್ ಬಿಟ್ಟು ತೋರಿಸ್ತಿದೀವಿ ಅಂತ. ಬಟ್ ನಮ್ಮ ಈ ಆಲ್ಮೋಸ್ಟ್ ನಮ್ದು 21 ಕಂಪ್ಲೀಟ್ ಆಗಿದೆ, ಇನ್ನು 6 ಪಾರ್ಷಿಯಲಿ ಆಗಿದೆ, 27 ವಿಲೇಜ್ ಕಂಪ್ಲೀಟ್ ಆಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮರನೇ ಇಲ್ಲದೆ ಎಲ್ಲೂ ಬರೀ ಅಡಿಕೆ ತೋಟ ಇದೆಯಲ್ಲ ಅದನ್ನ ಬಿಟ್ಟಿದ್ದಾರೆ. ಎಲ್ಲಿಗೆ ಮರ ಸಿಲ್ವರ್ ಮತ್ತೆ ಕಾಫಿ ಮಿಕ್ಸ್ ಇದೆಲ್ಲ ಅದನ್ನ ರೆಕಗ್ನೈಸ್ ಮಾಡ್ತಿಲ್ಲ ಸಾಫ್ಟ್ವೇರ್. ಸೊ ಅದು ಬೌಂಡ್ರಿ ಐಡೆಂಟಿಫೈ ಆಗಿ ಬರುತ್ತೆ. ನಾವು ಫೀಲ್ಡ್ಗೆ ಹೋಗ್ಬಿಟ್ಟು ಒಳಗಡೆ ಒತ್ತುವರಿ ಇದೆ ಅಂತ ಡಿಲೀಟ್ ಮಾಡ್ತೀವಿ.
ಸೊ ಫಾರ್ ಎಕ್ಸಾಂಪಲ್ ಫಿಸಿಕಲಿ ಸರ್ವೆ ಆದರೆ ಎಲ್ಲರೂ ಎಸ್ ಎಸ್ ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದಿದ್ದು ಶೃಂಗೇರಿ ತಾಲೂಕು ಕಸ್ಬಾ ಹೋಗಿ ಕಾವಡಿ ಗ್ರಾಮ, ಸರ್ವೆ ನಂಬರ್ 108, ಪೊಟೆನ್ಷಿಯಲ್ ಫಾರೆಸ್ಟ್ ಲೈಕ್ ಏರಿಯಾ 141 ಅಂತ ಅವ್ನು ಕೊಟ್ಟಿದ್ದಾನೆ. ಇಲ್ಲ ಫಿಸಿಕಲಿ ಪ್ರತಿ ಸರ್ವೆ ನಂಬರ್ಗೆ ಹೋಗಿ ಗ್ರೌಂಡ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ಡಸ್ ನಾಟ್ ಫುಲ್ಫಿಲ್ ಫಾರೆಸ್ಟ್ ಕ್ರೈಟೀರಿಯಾ, ಕಸ್ಟಡಿ, ರೆವೆನ್ಯೂ, ರಿಮಾರ್ಕ್ಸ್, ಸುಪ್ರೀಂ ಬೆಟ್ಟ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಫಿಲ್ ಮಾಡಿ BA, PDO, ಸರ್ವೇಯರ್, DRF ಇಷ್ಟು ಜನ ಸೈನ್ ಮಾಡಿಸಿ ಇದನ್ನ ತಾಲೂಕು ಕಮಿಟಿಯಲ್ಲಿ ಇಡ್ತಾರೆ. ನಾನು ADLR ಮತ್ತು RFO ಸೈನ್ ಮಾಡಿ ಇದನ್ನ DC ಕಮಿಟಿಗೆ ಇಡ್ತೀವಿ. ಅಂದ್ರೆ ನೀವು ಸ್ಯಾಟಲೈಟ್ ಐಡೆಂಟಿಫೈ ಮಾಡಿ ಕೊಟ್ಟಿರೋ ಅಂದ್ರೆ ಡೀಮ್ಡ್ ಫಾರೆಸ್ಟ್ ಅಂತ ನೆಕ್ಸ್ಟ್ ಡೀಮ್ಡ್ 3 ಅಂತ ಮಾಡಬಹುದಾದಂತ ಜಾಗ ಫಿಸಿಕಲಿ ಈಗ ಅವರು ಕಾವಡಿ ಗ್ರಾಮದಲ್ಲಿ 7 ಸರ್ವೆ ನಂಬರ್ ಅಲ್ಲಿ ಕೊಟ್ಟರು. ನಾವು 7 ಸರ್ವೆ ನಂಬರ್ ಅಲ್ಲಿ 5 ಸರ್ವೆ ನಂಬರ್ ಅಲ್ಲಿ ಡಸ್ ನಾಟ್ ಫುಲ್ಫಿಲ್ ಕ್ರೈಟೀರಿಯಾ, ಇದು ಆಲ್ರೆಡಿ ಒತ್ತುವರಿ ಆಗಿದೆ. ಸೊಪ್ಪಿನ ಬೆಟ್ಟ ಆಗಿದ್ರು ಇದು ರೆವೆನ್ಯೂ ಕಸ್ಟಡಿಯಲ್ಲಿದೆ, ಒತ್ತುವರಿ ಆಗಿದೆ ಅಂತಾನೆ ಬರೆದು ಕೊಟ್ಟಿದ್ದೀವಿ. ಅದರಲ್ಲಿ 2 ಸರ್ವೆ ನಂಬರ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಸ್ಟಡಿಯಲ್ಲಿದೆ, 8 ಎಕರೆ 30 ಗುಂಟೆ ಫಾರೆಸ್ಟ್ ಸಿಗುತ್ತೆ. ಇನ್ನೊಂದು ಸರ್ವೆ ನಂಬರ್ ಅಲ್ಲಿ 1 ಎಕರೆ 30 ಗುಂಟೆ ಫಾರೆಸ್ಟ್ ಸಿಗುತ್ತೆ ಅಂತ ಬರೆದಿದ್ದೀವಿ. ಇದನ್ನ ನಾಳೆ ಕೋರ್ಟ್ ಸರ್ಕಾರನೋ ಯಾವ್ದು ಬೇಕಾದ್ರೂ ಡಿಸೈಡ್ ಮಾಡ್ಬೋದು. 5 ಎಕರೆ ಕೆಳಗಡೆ ಇದ್ರೆ ಇದನ್ನ ಕೈ ಬಿಡೋಣ ಅಂತ. ಇದು ನಮ್ಮ ಡಿಸಿಷನ್ ಅಲ್ಲ. 5 ಎಕರೆ ಮೇಲ್ಗಡೆ ಇದೆ 100% ಫಾರೆಸ್ಟ್ ಆಗುತ್ತೆ. ಅಂದ್ರೆ ಮಿನಿಮಮ್ ಕಾಂಟ್ರಾಕ್ಟ್ ತಗೊಂಡ್ರೆ 5 ಎಕರೆ ಬೇಕು ಫಾರೆಸ್ಟ್ ಅಂತ ಅವ್ರ ಪ್ರಕಾರ. 5 ಎಕರೆ ಕೆಳಗಡೆ ಇದ್ರೆ ಕೈ ಬಿಡಬಹುದು ಅಂತ ಡಿಸೈಡ್ ಮಾಡೋದು ಬಿಡೋದು ಸರ್ಕಾರಕ್ಕೆ ಹೋಗುತ್ತೆ. ಇದು ಏನಕ್ಕೆ ಈ ಜಾಗ ಕೊಡ್ಲೇಬೇಕು ಅಂತಂದ್ರೆ ಈ 3 ಸರ್ಕ್ಯುಲರ್, ಇವಾಗ ನೀವೇನು ಸರ್ಕ್ಯುಲರ್ಸ್ ಕೇಳಿದ್ರಲ್ಲ 3 ಸರ್ಕ್ಯುಲರ್, ಒಂದು SIT ಇದು, ಒಂದು ಡೀಮ್ಡ್ ಫಾರೆಸ್ಟ್, ಇನ್ನೊಂದು DC ರಿಸರ್ವ್. ಇದು 3 ತುಂಬಾ ಡಿಸ್ಕಷನ್ ಆಗಿ ಮಾತುಕತೆ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡೀಮ್ಡ್ ಫಾರೆಸ್ಟ್ ಸುಪ್ರೀಂ ಕೋರ್ಟ್ಗೆ ನಾವು 42,000 ಹೆಕ್ಟೇರ್ ಇಫ್ ಐ ಆಮ್ ನಾಟ್ ರಾಂಗ್ ಅಷ್ಟು ಲೆಕ್ಕ ಕೊಡಲೇಬೇಕು. ಎಲ್ಲೋ ಒಂದ್ ಕಡೆ ತೋರಿಸ್ಲೇಬೇಕು. ನಾವೆಲ್ಲ ಒತ್ತುವರಿ ಆಗಿದೆ ತೋರ್ಸಕ್ಕಾಗಲ್ಲ. ನಮ್ಮ ಜಿಲ್ಲೆ ಸ್ಟೇಟ್ ನಮ್ಮ ಜಿಲ್ಲೆ ಈಗ 55,000 ಹೆಕ್ಟೇರ್ ಗೋಪಾಲಕೃಷ್ಣ ಹ್ಯಾಂಡ್ ಓವರ್ ಮಾಡಿದ್ರು. 10,000 ಹೆಕ್ಟೇರ್ ವಾಪಸ್ ಅದು ನೆಕ್ಸ್ಟ್ ಪಾರ್ಟ್. ಅದು ನೆಕ್ಸ್ಟ್ ಪಾರ್ಟ್ DBC ಮಿನಿಸ್ಟರ್ ಸಬ್ ಕಮಿಟಿ ಚೇರ್ಮನ್ ಆದಾಗ ಮಾಡಿ. SIT ಮತ್ತೆ PFLA ಡೀಮ್ಡ್ 3 ಇದನ್ನ ನಾವು ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಇದು 2 ಲಿಸ್ಟ್ ತೋರಿಸಲೇಬೇಕು. ಇದು 2 ಒಟ್ಟಿಗೆ ನೀವು 42,000 SIT ಬಿಟ್ಟು SIT ಡೀಮ್ಡ್ ಫಾರೆಸ್ಟ್ ಅದನ್ನು ಫಾರೆಸ್ಟ್ ಇಲ್ಲಾಂದ್ರೆ ಸ್ಟೇಟ್ ಗೌರ್ಮೆಂಟ್ ಆಲ್ಟರ್ನೇಟ್ ಲ್ಯಾಂಡ್ ಕೊಡಬೇಕು. ಸೊ ಅದರಿಂದ ಅಂಡ್ ಪಶ್ಚಿಮ ಘಟ್ಟದಲ್ಲಿ ಕಾಡು ಉಳಿಸಲೇಬೇಕು ಅನ್ನೋದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದರಿಂದ ಹೊಸ ಒತ್ತುವರಿಗೆ ಜಾಗ ಕೊಡಲ್ಲ. ಇವತ್ತು ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಂಡ್ 2-3 ವರ್ಷದ ಒತ್ತುವರಿನೂ ನಾನು ಬಿಡಲ್ಲ, ರೀಸೆಂಟ್ ಒತ್ತುವರಿಗಳನ್ನು ಬಿಡಲ್ಲ. ಇದು ಸೇರಿಸ್ತೀವಿ. ಹಳೆ ಮರಗಳು ಹಳೆ ಗಿಡಗಳಿದ್ರೆ ಎಕ್ಸ್ಕ್ಲೂಡ್ ಮಾಡ್ತೀವಿ, ಒತ್ತುವರಿ ಇದೆ ಅಂತ ಬರೀತೀವಿ. ಮಿಕ್ಕಿರೋ ಜಾಗನ ಸ್ಕೆಚ್ ಮಾಡಿ ಇದನ್ನ ಡೀಮ್ಡ್ 3 ಸೇರಿಸ್ತೀವಿ. ಇದರಲ್ಲಿ ಇಷ್ಟು ಜನ ಫಿಸಿಕಲಿ ಫೀಲ್ಡ್ಗೆ ಹೋಗಿ ನೋಡ್ಕೊಂಡು ಬಂದು ಅಂಡ್ ಯಾವ ಏರಿಯಾ ಒತ್ತುವರಿ ಇಲ್ಲ ಅಂತ ಅವ್ನು ಕೊಡ್ತಿದ್ದಾನಲ್ಲ ಡೀಮ್ಡ್ ಫಾರೆಸ್ಟ್ ಸೇರಿಸಿ ಅಂತ, ಅದಕ್ಕೆ ಕೋಆರ್ಡಿನೇಟ್ಸ್ ತಂದು ಕೊಡಬೇಕು, ಅದನ್ನ ಸ್ಕೆಚ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈ ಕಾವಡಿ ಗ್ರಾಮದಲ್ಲಿ ಸರ್ವೆ ನಂಬರ್ 69ರಲ್ಲಿ 8 ಎಕರೆ 30 ಗುಂಟೆ, 84ರಲ್ಲಿ 1 ಎಕರೆ 30 ಗುಂಟೆ ಒತ್ತುವರಿ ಇಲ್ಲದೆ ಫಾರೆಸ್ಟ್ ಮಾಡಬಹುದಾದಂಥ ಜಾಗ ಇದೆ ಅಂತ ಕೊಟ್ಟಿದ್ದೇನೆ. ಅದನ್ನ ಇದೇ ತರ ಒಂದು ಸ್ಕೆಚ್ ಆಮೇಲೆ ಎಕ್ಸ್ಟೆಂಡ್. ಈಗ ನೆಕ್ಸ್ಟ್ ಬರೋದು ಇದು ನಮ್ಮ 4-5 ತಾಲೂಕಿಗೆ ಎಕ್ಸ್ಕ್ಲೂಸಿವ್ ಸಮಸ್ಯೆ, ಸ್ಟೇಟ್ ವೈಡ್ ಸಮಸ್ಯೆ ಇಲ್ಲ. DC ರಿಸರ್ವ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ 2012 55,000 ಹೆಕ್ಟೇರ್ ಮಾಡಿದ್ರು, 2005 10,000 ಹೆಕ್ಟೇರ್ ಬಿಡಬೇಕು ಅಂದ್ರು. 10,000 ಹೆಕ್ಟೇರ್ ಯಾವುದು ಅಂತ ಯಾರು ಹೇಳಲಿಲ್ಲ. ಸೊ ಇವಾಗ ಅದನ್ನ ಐಡೆಂಟಿಫೈ ಮಾಡ್ತಿದ್ದೀವಿ. ಈ ಪ್ರೊಸೆಸ್ ಆದ್ಮೇಲೆ ಅಲ್ಲಿ ಬರ್ತೀವಿ. ಒಂದು ಗ್ರಾಮ ತಗೊಂಡ್ರೆ 3 ಅಟ್ ಎ ಟೈಮ್ ಕೈಗ ಇದೆ ಸರ್. ಎಸ್, ಯಾಕಂದ್ರೆ ಇದು 2 ಮಾಡೋದಕ್ಕೆ ಮೇಲ್ಗಡೆನೂ ಇಂಟ್ರೆಸ್ಟ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಇಂಟ್ರೆಸ್ಟ್ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಇದೆ. ಇದನ್ನ ಮಾಡೋದಕ್ಕೆ ಏನೋ ಡೆಡ್ಲೈನ್ ಇಲ್ಲ, ಇಂಟ್ರೆಸ್ಟ್ ಇರಲ್ಲ. ಬಟ್ ಇವಾಗ ಮಾಡಿದ್ರೆ ಮಾಡ್ದಂಗೆ ಮತ್ತೆ ನೆಕ್ಸ್ಟ್ ಅದಕ್ಕೇನೆ ಅಟ್ ಎ ಟೈಮೇ ನನ್ನ ಕೈಗೆ ಎತ್ಕೊಳ್ಳೋದು. ಇಡೀ ಜಿಲ್ಲೆನಲ್ಲಿ ಎಲ್ಲಿ ಬೇಕಾದ್ರೂ ಉಳಿಸ್ಬೋದು. ಎಸ್. ಸೊ ಈ ತರ ಒಂದು ಫಾರ್ಮ್ಯಾಟ್ ಮಾಡಿದ್ದೀವಿ. ಪ್ರತಿ ಗ್ರಾಮ, ಪ್ರತಿ ಸರ್ವೆ ನಂಬರ್, ಯಾವ ನೋಟಿಫಿಕೇಶನ್ ಅಲ್ಲಿ ಎಷ್ಟು ಎಕರೆ ಇದೆ, ಪೊಟೆನ್ಷಿಯಲ್ ಫಾರೆಸ್ಟ್ ಲೈಕ್ ಏರಿಯಾ ಆ ಸರ್ವೆ ನಂಬರ್ ಎಷ್ಟಿದೆ, DC ರಿಸರ್ವ್ ಎಷ್ಟಿದೆ,
7 ಎಕರೆ ಇದೆ ಅಂತ ಒಂದು ಸರ್ವೆ ನಂಬರ್, ರೇಖಾವಡಿ ಗ್ರಾಮ ಸರ್ವೆ ನಂಬರ್ 36ರಲ್ಲಿ ಡಿ ಸಿ ರಿಸರ್ವ್ 2002 ಪ್ರಕಾರ 7 ಎಕರೆ ಇದೆ. ಅದರಲ್ಲಿ ಇದು ಅದ್ರ ಗ್ರಾಂಟಿನೇ ಇಲ್ಲ ಬಿಡಿ, ಆಯ್ತು. ನೆಕ್ಸ್ಟ್ 36 ಸರ್ವೆ ನಂಬರಲ್ಲಿ ಡಿ ಸಿ ರಿಸರ್ವ್ 15 ಎಕರೆ ಇದೆ. ಗ್ರಾಂಟೀಸ್ ಯಾರ್ಯಾರಿದ್ದಾರೆ ಬರೆದಿದ್ದೀವಿ. ಆಕಾರ ಬಂದ ಎಕ್ಸ್ಟೆಂಟು 15 ಎಕರೆ ಇದೆ. 15 ಎಕರೆ 11 ಗುಂಟೆ ಆಕಾರ ಬಂದಲ್ಲಿರೋದು. ಡಿ ಸಿ ರಿಸರ್ವ್ ಅಲ್ಲಿರೋದು 15 ಎಕರೆ 6 ಗುಂಟೆ, ಅಂದರೆ 5 ಗುಂಟೆ ಬಿಟ್ಟು ಆ ಇಡೀ ಆಕಾರ ಬಂದ ಡಿ ಸಿ ರಿಸರ್ವ್ ಸೇರಿಸಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದೀವಿ, ಯಾರ್ಯಾರಿಗೆ ಗ್ರ್ಯಾಂಟ್ ಆಗಿದೆ ಅಂತ ಬರೆದಿದ್ದೀನಿ. 1991, 2002, 2001, 2003ರಲ್ಲಿ 1, 2, 3, 4 ಜನ ಗ್ರಾಂಟ್ ಆಗಿದೆ. ಗ್ರಾಂಟ್ ಆಗಿರೋ ಟೋಟಲ್ ಎಕ್ಸ್ಟೆಂಟ್ 14 ಗುಂಟೆ ಅಷ್ಟೇ. ಅದಾದಮೇಲೆ ಈಗ 57, 53 ಆ ಸರ್ವೆ ನಂಬರ್ ಎಷ್ಟು ಪೆಂಡಿಂಗ್ ಇದೆ ಅಂತ ಹಾಕಿದ್ವಿ. ಆ ಸರ್ವೆ ನಂಬರಲ್ಲಿ 7 ಎಕರೆ 9 ಗುಂಟೆಗೆ ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಆ ಸರ್ವೆ ನಂಬರ್ ಇದ್ದಿದೆ 15 ಎಕರೆ. 15 ಎಕರೆನ ಆಲ್ಮೋಸ್ಟ್ ಡಿ ಸಿ ರಿಸರ್ವ್ ಆಗೋಗಿತ್ತು. ಅದ್ರಲ್ಲಿ 14 ಗುಂಟೆ ಆಲ್ರೆಡಿ ಗ್ರಾಂಟ್ ಮಾಡಿದ್ದಾರೆ ಮುಂಚೆನೆ, ಪ್ಲಸ್ ಇವಾಗ 7 ಎಕರೆಗೆ ಪೆಂಡಿಂಗ್ ಇದೆ ಅಪ್ಲಿಕೇಶನ್. ಅದಾಯ್ತಾ. ಫೀಲ್ಡಲ್ಲಿ ಎಷ್ಟು ಒತ್ತುವರಿ ಮಾಡಿದ್ದಾರೆ, ಅವರು ಅಪ್ಲಿಕೇಶನ್ 100 ಎಕರೆಗೆ ಹಾಕೋಬಹುದು, ಬಟ್ ಫೀಲ್ಡಲ್ಲಿ ಎಷ್ಟು ಅನುಭವದಲ್ಲಿ ಇದ್ದಾರೆ, ಆ್ಯಕ್ಚುಲಿ ಇದಾರಾ ಇಲ್ವಾ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಫೀಲ್ಡಲ್ಲಿ 7 ಎಕರೆ 9 ಗುಂಟೆಗೆ ಅನುಭವದಲ್ಲಿ ಇದ್ದಾರೆ ಆ ಸರ್ವೆ ನಂಬರಲ್ಲಿ. ಟ್ಯಾಲಿ ಆಗುತ್ತೆ ಅರ್ಜಿಗೆ. ಅರ್ಜಿಗೆ ಅದಕ್ಕೆ ಟ್ಯಾಲಿ ಆಗ್ತಿದೆ. ಇದಾಯ್ತಾ. ನೆಕ್ಸ್ಟು ಕಾಲಮ್ 9ನಲ್ಲಿ ಅದು ಸೊಪ್ಪಿನ ಬೆಟ್ಟ ಅಂತಿದೆ. ಸೊಪ್ಪಿನ ಬೆಟ್ಟ ಎಕ್ಸ್ಟೆಂಡ್ ಈಗ ಕಾಲಮ್ 9ನಲ್ಲಿ ಎಷ್ಟಿದೆ ಅಂತಂದರೆ 14 ಎಕರೆ 37 ಗುಂಟೆ ಇದೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಡಿ ಸಿ ರಿಸರ್ವಲ್ಲಿ ಸ್ವಾಮಿ ನೀವು 7 ಎಕರೆ ಅಂತ ಕೊಟ್ಟಿದ್ರಿ, ಕೈ ಬಿಡ್ತೀವಿ ಅಂತ 7 ಎಕರೆ ಅಂತ ಕೊಟ್ಟಿದ್ರಿ. 7 ಎಕರೆ 9 ಗುಂಟೆಗೆ ಅಲ್ಲಿ ಒತ್ತುವರಿ ಇದೆ, ನೀವು ಹೇಳಿದ್ನ ಇಡೀ ಜಾಗಕ್ಕೆ ಕೈ ಬಿಡಿ ಅಂತ ಸ್ಕೆಚ್ ಮಾಡ್ತೀವಿ. ಕೈ ಬಿಟ್ಟ ಮೇಲೆ ನಾಳೆ ದಿನ ಇವ್ರಿಗೆ ಗ್ರಾಂಟ್ ಆಗ್ಬೋದು, ಆಗದೆ ಇರ್ಬೋದು. ಗ್ರಾಂಟ್ ಕಂಡೀಷನ್ಸ್ನ ಮತ್ತೆ ವೆರಿಫೈ ಮಾಡಬೇಕು. ಅವರು 18 ವಯಸ್ಸು ಮೇಲ್ಪಟ್ಟಿದ್ದಾರೆ, ಅವ್ರ ಕುಟುಂಬಕ್ಕೆ 4 ಎಕರೆ ಮೇಲೆ ಜಮೀನು ಇದೆಯಾ, ಎಕ್ಸೆಟ್ರಾ ಏನೇನು ಕಂಡೀಷನ್ಸ್ ಇದೆ ಅವೆಲ್ಲ ವೆರಿಫೈ ಮಾಡ್ತೀವಿ. ಎಷ್ಟು ಕೈ ಬಿಡಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅದು ಇಷ್ಟು ಅಂತ ಸ್ಕೆಚ್ ಮಾಡ್ತೀವಿ. ಈ ಸರ್ವೆ ನಂಬರಲ್ಲಿ ಈ ಜಾಗದಲ್ಲಿ ಇಷ್ಟು ಎಕರೆ ನೀವು ಕೈ ಬಿಡಬೇಕಾಗುತ್ತೆ. ಇದ್ರ ನೆಕ್ಸ್ಟ್ ಮುಂದುವರೆದ ಭಾಗ ಏನಾಗಿದೆ, ಕೆಲವು ಸರ್ವೆ ನಂಬರ್ಸಲ್ಲಿ 2002ರಲ್ಲಿ 50 ಎಕರೆ ಡಿ ಸಿ ರಿಸರ್ವ್ ಅಂತ ಬರೆದ್ರು. 2005ರಲ್ಲಿ ಅದ್ರಲ್ಲಿ 5 ಎಕರೆ ಬಿಟ್ಕೊಡ್ತೀವಿ ಅಂತಲೂ ಹೇಳಿದರು. ಆದರೆ ಇವತ್ತು ನಾವು ಸರ್ವೆ ಮಾಡಿದಾಗ 10 ಎಕರೆ ಅನುಭವದಲ್ಲಿ ಇದ್ದಾರೆ. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ, ನೀವು ಡಿ ಸಿ ರಿಸರ್ವ್ ಎಕ್ಸ್ಟೆಂಟು 50 - 5 ನಿಮ್ಮ ಪ್ರಕಾರ 45, ಬಟ್ 45 ಅಲ್ಲ, ನೀವು ಎಕ್ಸ್ಟ್ರಾ 5 ಎಕರೆ ಬಿಡಬೇಕು. ಈ ಸರ್ವೆ ನಂಬರಲ್ಲಿ 5 ಎಕರೆ ಬಿಡಿ. ಈ ಡೀಮ್ಡ್ ಟು ಪಟ್ಟಿ ಮಾಡ್ತಿದ್ವಲ್ಲ, ಪೊಟೆನ್ಷಿಯಲ್ ಫಾರೆಸ್ಟ್ ಲೈಕ್ ಇರೋದು ನಿಮಗೆ ಜಾಗ ಕೊಡ್ತೀವಿ. ಸೊ ಈ ಸರ್ವೆ ನಂಬರ್ 10 ಎಕರೆ ಬಿಡಿ ಅಂತ ಹೊಸ ಡಿ ಸಿ ರಿಸರ್ವ್ ಪಟ್ಟಿ ಮಾಡಿ ಅದರಲ್ಲಿ 40 ಅಂತ ಬರೀತಾ ಇದ್ದೀವಿ. ಆ್ಯಸ್ ಆನ್ ಟುಡೇ ನಮಗೆ ಅದು ಹಳೆ ಒತ್ತುವರಿ ಅಂತ ಮನಗಂಡು ಕರೆಕ್ಟ್ ಅಂತ ಅನಿಸಿದ್ರೆ ಅದನ್ನು ಸೇರಿಸಿ ಅವ್ರು ಹೇಳಿರ್ಬೋದು 2005ರಲ್ಲಿ 5 ಎಕರೆ ಒತ್ತುವರಿ ಆಗಿದೆ ಅಂತ, ಬಟ್ 20 ವರ್ಷ ಆಗಿದೆ ಅದಾಗಿ. 2026ರಲ್ಲಿದೆ. ಸೊ ಈ 20 ವರ್ಷದಲ್ಲಿ ಒತ್ತುವರಿ ಆಗಿದೆ, ಲೆಟ್ ಅಸ್ ಬಿ ಆನೆಸ್ಟ್. ಸೊ ಇವತ್ತು ಎಷ್ಟು ಒತ್ತುವರಿ ಇದೆ ಅಂತ ನೋಡಿ, ಎಕ್ಸ್ಟ್ರಾ ಜಾಗನೇ ನೀವು ಈ ಪಟ್ಟಿಯಿಂದ ಕೈ ಬಿಡಿ, ನಿಮಗೆ ಆಲ್ಟರ್ನೇಟ್ ಬೇರೆ ಜಾಗ ಕೊಡ್ತೀವಿ ಅಂತಲೂ ಮೈನಸ್ ಅದರಲ್ಲಿ ಎಷ್ಟು ಉಳಿದಿದೆ ಅಂತಲೂ ಬರೀತೀವಿ. ಕೈ ಬಿಡೋದು ಯಾರಿಗೆ ಬಿಟ್ಟಿದ್ದದು, ಡಿ ಸಿ ಮಾಡ್ಬೋದಾ ಅಥವಾ ಸರ್ ಇಲ್ಲ, ಅವರಿಗೆ 42,000 ಹೆಕ್ಟೇರ್ನ ನಾವು ಇದೇ ಡಿ ಸಿ ರಿಸರ್ವ್ ಅಂತ ತೋರಿಸಿದ್ರೆ ಮುಗೀತು. ಉಳಿದಿದ್ದು ಇವರಿಗೆ ಅಧಿಕಾರ ಇದೆ. ಹೌದು. ಈಗ ನಾವೇನು ಮಾಡ್ತೀವಿ, ಸಪೋಸ್ ಇದೇ ಸರ್ವೆ ನಂಬರಲ್ಲಿ 50 ಎಕರೆ ಡಿ ಸಿ ರಿಸರ್ವ್ ಅಂತ ಇದೆ. ಈ 50 ಎಕರೆ ಡಿ ಸಿ ರಿಸರ್ವ್ 2002ರಲ್ಲಾಯಿತು. 2005ರಲ್ಲಿ 5 ಎಕರೆ ಬಿಟ್ಕೊಡ್ತೀವಿ ಅಂತ ಅಂದರು. ಸೊ ನೆಟ್ ಅವರ ಪ್ರಕಾರ ಉಳಿದಿರೋದು ಎಷ್ಟು, 45 ಎಕರೆ. 2018ರಲ್ಲಿ ಇಲ್ಲ 12ರಲ್ಲಿ ಯಾವಾಗಲೂ ಒಂದ್ಸಲ ಸೆಕ್ಷನ್ 4(1)(17) ಆಗುತ್ತೆ. ಒಂದು 20 ಎಕರೆಗೆ ಸೆಕ್ಷನ್ 4(1)(17) ಆಯಿತು ಅಂತ ಅಂದ್ಕೊಳ್ಳೋಣ. ಇವಾಗ ನಾವು ಆರ್ಗ್ಯೂ ಮಾಡ್ತಿರೋದು, ಈಗ ಅದು ಜನರಲ್ ಅಂಡರ್ಸ್ಟ್ಯಾಂಡಿಂಗ್, ಇದೆಲ್ಲರೂ ಒಪ್ಕೊಂಡಾಯ್ತು. ನಾವೇನು ಹೇಳ್ತೀವಿ, ಸ್ವಾಮಿ ನಿಮಗೆ 45 ಎಕರೆ ಡಿ ಸಿ ರಿಸರ್ವ್ ಕೊಡಬೇಕಿತ್ತು, ಆ ಡಿ ಸಿ ರಿಸರ್ವ್ ಒಳಗಡೆನೆ ನೀವು 25 ಎಕರೆನ ಸೆಕ್ಷನ್ 4(1) 2018ರಲ್ಲಿ ಮಾಡಿರೋದು. ಸೊ ನಾವು ನಿಮಗೆ ಹೊಸದಾಗಿ ಕಾರ್ಡ್ ತೋರಿಸ್ಬೇಕಾಗಿರೋದು ಬರೀ 20 ಎಕರೆ ಅಷ್ಟೇ. ಈ ಸರ್ವೆ ನಂಬರಲ್ಲಿ ನಿಮಗೆ ಡಿ ಸಿ ರಿಸರ್ವ್ ಉಳಿದಿರೋದು ಬರೀ 20 ಎಕರೆ. ಈ ಲೆಕ್ಕಾಚಾರದಲ್ಲಿ ನಮ್ಮ ಇದೆಲ್ಲ ಕಂಪ್ಲೀಟ್ ಆದರೆ ಲೆಕ್ಕ ಕರೆಕ್ಟಾಗಿ ಗೊತ್ತಾಗುತ್ತೆ.
DC ರಿಸರ್ವ್ ಅಲ್ಲಿ ನಾವು ಕೊಡಬೇಕಾಗಿದ್ದು 45,000 ಹೆಕ್ಟೇರ್ ಅಲ್ಲಿ ಆಲ್ಮೋಸ್ಟ್ 40ರಿಂದ 42,000 ಹೆಕ್ಟೇರ್ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಸೊ ನಾವು ಅವ್ರಿಗೆ ಜಾಗ ತೋರಿಸ್ಬೇಕಾಗಿದೆ ಬರೀ 3ರಿಂದ 4,000 ಹೆಕ್ಟೇರ್ ಅಷ್ಟೇ. ಸರ್ ಇನ್ನೊಂದು ಅರಣ್ಯ ಹಕ್ಕಿನಲ್ಲಿ ಅರ್ಜಿ ತಗೊಂಡಿದ್ದು ಪೆಂಡಿಂಗ್ ಇದಾವಲ್ಲ, ಅದು ರಿಜೆಕ್ಟ್ ಆಗಿದೆಯಾ? ಅದು ಒಂದೊಂದೇ ಗೊತ್ತಿಲ್ಲ. ಅರಣ್ಯ ಹಕ್ಕು ಗೊತ್ತಾ ಬೇರೆ ಕೇಸ್, ಒಂದೊಂದೇ ಬೇರೆ. ಜಾಗ ವಿಚಾರ ಬಂದ್ರೆ ಅದನ್ನು ರಿಸರ್ವ್ ಮಾಡ್ಬೇಕಾ? ಇಲ್ಲ ಇಲ್ಲ, ಅದು ಫಾರೆಸ್ಟ್ ಲ್ಯಾಂಡ್ ಒಳಗಡೆ. ನಾವು ಫಾರೆಸ್ಟ್ ಲ್ಯಾಂಡ್ ರೆವಿನ್ಯೂ ಲ್ಯಾಂಡ್ ಅಂತ ಜಗಾಡ್ತಿರೋದು. ಇಲ್ಲ ಅದು ಬೇರೆ, ಇದು ಬೇರೆ. ಅರಣ್ಯಕ್ಕೂ ಫಾರೆಸ್ಟ್ ಲ್ಯಾಂಡ್ ಒಳಗಡೆ. ಹೌದು, ನಿಮ್ ರೆವೆನ್ಯೂ ಬರಲ್ಲ. ಹಾ, ಅದು ಬೇರೆ, ಇದು ಬೇರೆ. ಫಾರೆಸ್ಟ್ ರೆವಿನ್ಯೂ ನಿನಗೆ ಗೊತ್ತಾಗ್ತಿಲ್ಲ, ನಮ್ಮ ಸಮಸ್ಯೆ ಅದ. ಹೇಳ್ತೀನಿ. ಸೊ ಈಗ ಈ ತರ ಒಂದು ಕನ್ಕ್ಲೂಸಿವ್ ಮ್ಯಾಪ್ ರೆಡಿ ಮಾಡ್ತೀವಿ. ಇದರಲ್ಲಿ ಏನು ಗ್ರೀನ್ ಕಲರ್ ಕಾಣ್ತಿದೆಯಲ್ಲ, ಇದು ಆಲ್ರೆಡಿ ನೋಟಿಫಿಕೇಶನ್ ಆಗೋಗಿರೋದು, ವೇರಿಯಸ್ ನೋಟಿಫಿಕೇಶನ್ಸ್. ವೈಟ್ ಕಲರ್ ಇರೋದು ಹಿಡುವಳಿ ಜಾಗ. ಈ ಪರ್ಪಲ್ ಏನ್ ಮಾರ್ಕ್ ಮಾಡಿದೀವಲ್ಲ, ಇದು ಒತ್ತುವರಿ ಆಗಿದೆ ಅಂತ ಮಾರ್ಕ್ ಮಾಡ್ತೀವಿ. ಆ ಒತ್ತುವರಿ ಯಾರು, ಏನು, ಎಷ್ಟು ಎಕರೆ ಅಂತಾನು ಮೆನ್ಷನ್ ಮಾಡ್ತೀವಿ. ಅವ್ರಿಗೆ ಅಗೇನ್ಸ್ಟ್ ಆಗಿ ಫಾರ್ಮ್ ನಂಬರ್ 57, 53 ಏನ್ ಯಾವ ಫಾರ್ಮ್ ನಂಬರ್ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ನಂಬರು ಮೆನ್ಷನ್ ಮಾಡ್ತೀವಿ. ಪೆಂಡಿಂಗ್ ಇದೆ, ಯಾಕಂದ್ರೆ ಇದು ನಾಳೆ ಮಿಸ್ಯೂಸ್ ಆಗಬಾರ್ದು ಅಂತ. ಇವತ್ತು ಫೀಲ್ಡ್ ಹೋದಾಗಲೂ ಇದು ಮಿಸ್ಯೂಸ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಇದೆ ಕಾವಡಿ ಗ್ರಾಮ, ಸರ್ವೆ ನಂಬರ್ 69, ಫಾರ್ಮ್ 57 ಉಷಾ 3 ಎಕರೆಗೆ ಹಾಕಿದ್ದಾರೆ. ಈ ಥರ ಪ್ರತಿಯೊಂದನ್ನು ಈ 3 ಎಕರೆ ಈ ಸ್ಕೆಚಲ್ಲಿ ಇರುತ್ತೆ. ಆ್ಯಂಡ್ ಅದು ಫೀಲ್ಡಲ್ಲಿ ಇದ್ರೆ ಮಾತ್ರ, ಬರೀ ಅಪ್ಲಿಕೇಶನ್ ಇದ್ರೆ ಕನ್ಸಿಡರ್ ಮಾಡೋದು, ಫೀಲ್ಡಲ್ಲೂ ಇದ್ರೆ. ಸೊ ಎಲ್ಲೆಲ್ಲಿದೆ ಅಂತ ಈ ಪರ್ಪಲ್ ಕಲರಲ್ಲಿ ಸ್ಕೆಚ್ ಮಾಡಿರೋದು. ಈ ಗ್ರಾಮದಲ್ಲಿ ನೋಟಿಫೈಡ್ ಏರಿಯಾ ಒಳಗಡೆ ಯಾವುದೇ ಗ್ರಾಂಟ್ ಇಲ್ಲ. ಈ ಗ್ರಾಮದಿಂದ ಯಾರು SITಗೆ ಹೋಗಲ್ಲ. ನೋಟಿಫೈಡ್ ಏರಿಯಾ ಒಳಗಡೆ ಗ್ರಾಂಟ್ ಇದ್ದಿದ್ರೆ ಅದನ್ನ ಯೆಲ್ಲೋ ಕಲರ್ ಮಾರ್ಕ್ ಮಾಡ್ತೀವಿ. ಬೇರೆ ವಿಲೇಜಸ್ ಅಲ್ಲಿ ಇದೆ, ಈ ವಿಲೇಜ್ ಮ್ಯಾಪ್ ಅಲ್ಲಿ ಇಲ್ಲ. ಗ್ರೀನ್ ಒಳಗಡೆ ಯೆಲ್ಲೋ ಕಲರ್ ಮಾರ್ಕ್ ಮಾಡಿರ್ತೀವಿ. ನೋಟಿಫೈ ಎನ್ಕ್ರೋಚ್, ಎನ್ಕ್ರೋಚ್ಮೆಂಟ್ ಅಲ್ಲ, ನೋಟಿಫೈಡ್ ಏರಿಯಾ ಒಳಗಡೆ ಗ್ರಾಂಟ್ ಆಗಿದೆ, SIT ಕಳಿಸುವಂತದ್ದು. ಈಗ ನಾನು ಹೇಳಿದ್ನಲ್ಲ, ಇದು ಪೊಟೆನ್ಷಿಯಲ್ ಫಾರೆಸ್ಟ್ ಲೈಕ್ ಏರಿಯಾದಲ್ಲಿ ಡೀಮ್ಡ್ 3 ಪಟ್ಟಿಗೆ ಕೊಡೋದಕ್ಕೆ 8 ಎಕರೆ 30 ಗುಂಟೆ ಸರ್ವೆ ನಂಬರ್ 69ರಲ್ಲಿದೆ. ಇದು ಒತ್ತುವರಿ ಇಲ್ಲದೆ ಕಾಡು ಉಳಿದಿರೋದಲ್ಲಿ. ಅದೇ ತರನೇ 1 ಎಕರೆ 30 ಗುಂಟೆ ಸರ್ವೆ ನಂಬರ್ 84ರಲ್ಲಿದೆ. ಇದು ಸೊ ಹೊಸದಾಗಿ ಕಾಡು ಮಾಡಬಹುದು ಯಾವುದು, ಒತ್ತುವರಿ ಯಾವುದು, ಹಿಡುವಳಿ ಯಾವುದು, ನೋಟಿಫೈಡ್ ಫಾರೆಸ್ಟ್ ಯಾವುದು. ನೋಟಿಫೈಡ್ ಒಳಗಡೆ ಯಾರು ಗ್ರಾಂಟೀಸ್ ಇದ್ದಾರೆ, ಇಷ್ಟನ್ನು ಒಂದೇ ಮ್ಯಾಪ್ ಮೇಲೆ ತಂದು ಈ ಮ್ಯಾಪ್ಗೂ ಎಲ್ಲರೂ ಫಿಸಿಕಲಿ ಸೈನ್ ಮಾಡ್ತಾರೆ. ನಾಳೆ ದಿನ ಇದರಲ್ಲಿ ಸಮಸ್ಯೆ ಆದ್ರೆ ಈ ಎಲ್ಲರೂ ಹೊಣೆಗಾರರಾಗಿದ್ದಾರೆ. ಸೊ ಎಲ್ಲ ನಮಗೆ ಕೆಲಸ ಮಾಡಿಸೋದು ಡೇ ಅಂಡ್ ನೈಟ್ ಮಾಡಿಸ್ತೀವಿ. ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಶೃಂಗೇರಿ ಒಬ್ಬರೇ ಸರ್ವೇರ್ ಇದ್ದಿದ್ದಾರೆ. ಇವಾಗ ಕಿತ್ತಾಡಿ ಹೋರಾಡಿ 3 ಸರ್ವೇನ ಹಾಕ್ಸ್ಕೊಂಡಿದ್ದೀವಿ. ಅದ್ರಲ್ಲಿ ಒಬ್ರು ಅವ್ರಿಗೆ ರಿಮೂವರಿ ನೋಟಿಸ್ ಕೊಡ್ತಿದ್ವಿ. ಈಗ ಮೈಸೂರಿಂದ ರಿಪೋರ್ಟ್ ಆಗಲಿಲ್ಲ, ಬಂದು ರಿಪೋರ್ಟ್ ಆಗ್ಬಿಟ್ಟು ಅನ್ಎಕ್ಸ್ಪ್ಲೇನ್ ಲೀವಲ್ಲಿ ಹೋಗಿದ್ದಾರೆ. ಅವರಿದ್ದರೆ ಇನ್ನೂ ಸ್ವಲ್ಪ ಬೇಗ ಆಗ್ತಿರುತ್ತೆ. 49 ಗ್ರಾಮದಲ್ಲಿ ಆಲ್ಮೋಸ್ಟ್ 27 ಗ್ರಾಮ ಮುಗಿಸಿದ್ದೀವಿ. ಇಷ್ಟು ಕನ್ಕ್ಲೂಸಿವ್ ಆಗಿ ಸುಪ್ರೀಂ ಕೋರ್ಟ್ ಸರ್ ಫೀಲ್ಡ್ ಅಲ್ಲಿ 3 ಕ್ಯಾಟಗರಿ ಇರುತ್ತೆ. ಒಂದು ಫಾರೆಸ್ಟ್ ಇರುತ್ತೆ, ಇಲ್ಲ ಒತ್ತುವರಿ ಇರುತ್ತೆ, ಇಲ್ಲ ನೋಟಿಫೈಡ್ ಫಾರೆಸ್ಟ್ ಇರುತ್ತೆ, ಒತ್ತುವರಿ ಇರುತ್ತೆ, ಇಲ್ಲ ಕಾಡು, ಖಾಲಿ ಕಾಡು ಇರುತ್ತೆ. ಇದು 3 ತರ್ತಾ ಇದೆ ಒಂದೇ ಫೀಲ್ಡ್. ಇದರಲ್ಲಿ ಪಬ್ಲಿಕ್ ಪರ್ಪಸ್ ಯುಟಿಲಿಟಿನೂ ಮೆನ್ಷನ್ ಮಾಡ್ತೀವಿ. ಸ್ಕೂಲು, ಕಾಲೇಜು, ಗ್ರೌಂಡು, ಸ್ಮಶಾನ, ಯಾವುದೇ ಗ್ರಾಂಟ್ ಇಲ್ಲದೆ ಇದು ಅದನ್ನು ಒತ್ತುವರಿ ಕ್ಯಾಟಗರಿಯಲ್ಲೇ ತರ್ತಾ ಇದ್ದೀವಿ. ನಾಳೆ ದಿನ ಇದನ್ನ ಫಾರೆಸ್ಟ್ ನೋಟಿಫಿಕೇಶನ್ ಕೈ ಬಿಡಬೇಕು ಅಂತ. ಒಳ್ಳೆಯದು ಸರ್, ಮ್ಯಾಕ್ಸಿಮಮ್ ಯೋಚನೆ ಮಾಡಿ ಚೆನ್ನಾಗಿ ಇದಕ್ಕಿನ್ನ ಏನು ಪ್ರಾಬ್ಲಮ್ ಬರಬಾರ್ದು ಅಂತ ಮಾಡ್ತಿದ್ದೀವಿ. ಈ ಫಾರ್ಮ್ಯಾಟು ನಮ್ಮ ಡಿಸ್ಟ್ರಿಕ್ಟಿಗೆ ಹೋಲ್ ಸ್ಟೇಟಿಗೆ ನೀವು ಮಾಡ್ಕೊಂಡಿದ್ದೀವಿ ಸರ್. ಈ ಫಾರ್ಮ್ಯಾಟು ನಾವು ಕೊಪ್ಪ ಮತ್ತು DFO ಕುತ್ಕೊಂಡು ಮಾಡಿರೋದು. ನಮ್ಮ ಇಂಟ್ರೆಸ್ಟ್, DFO ನನ್ನ ಸೀನಿಯರ್, ನಮ್ಮ ಕಾಲೇಜ್ ಸೀನಿಯರು, ಸೊ ನಮಗೆ ಗೊತ್ತು. ನಾನು ಅವರು ಇಂಟ್ರೆಸ್ಟ್ ತಗೊಂಡ್ವಿ ಕೊಪ್ಪ, ಸೊ ಅವ್ರ ಜೊತೆ ಕುತ್ಕೊಂಡು ಮಾಡಿದ್ದೀವಿ. ಈಗ ಇದನ್ನೇ ನಮ್ಮ ಡಿಸ್ಟ್ರಿಕ್ಟಿಗೆ ಅಪ್ಲೈ ಮಾಡ್ತಿದ್ದಾರೆ. ಇದೇ ಫಾರ್ಮ್ಯಾಟ್ ಅಪ್ಲೈ ಮಾಡ್ತಿದ್ದಾರೆ. ಈ ಸಿಸ್ಟಮ್ ಆಗಿಬಿಟ್ರೆ ರೈತರು ಸೇಫ್ ಆಗ್ತಾರೆ. ಹೌದು, ಇದು ಮುಂದೆ ಬರೋ ಕಾರ್ಡು, ಎಕ್ಸಿಸ್ಟಿಂಗ್ ಕಾರ್ಡು, ಇದು ಒತ್ತುವರಿ ಆಗಿರೋದು ಇವತ್ತು ಡೇಟ್ ಫೀಲ್ಡಲ್ಲಿ.
ಸರ್ ಈಗ ಸುಪ್ರೀಂ ಕೋರ್ಟ್ ಒಂದು ಗಡುವು ಕೊಟ್ಟಿತ್ತು ಸರ್ ಗ್ರೀನ್ ಬೆಂಚ್ SIT ರಿಪೋರ್ಟ್ ಮಾರ್ಚ್ 26 31st ಮತ್ತೆ ಎಕ್ಸ್ಟೆನ್ಷನ್ಗೆ ಅಫಿಡವಿಟ್ ಹಾಕೊಂಡಿದ್ದೆ. ಹಾಕೊಂಡಿಲ್ಲ. ನಮ್ಮ ಅನುಮಾನ ಎಲ್ಲಿತ್ತು ಅಂದರೆ ಈ ಹಿಂದೆ ಇದು GPS ಸರ್ವೆ ಮಾಡಿದಾಗ ಎಲ್ಲರೂ ಸುಪ್ರೀಂ ಕೋರ್ಟ್ ಗಡುವಿನ ಒಳಗೆ ಕೊಡಬೇಕು ಅಂತೇಳಿ ಗಡಿಬಿಡಿಯಲ್ಲಿ ಕೊಟ್ಬಿಟ್ರೆ ಮತ್ತೆ ರೈತರ ಮೇಲೆ ಸರ್ ನಮಗೂ ಇತ್ತು DC ರಿಸರ್ವ್ ಮಾಡಬೇಡಿ, ಬರೀ ಇದೆರಡು ಅರ್ಜೆಂಟಾಗಿ ಮಾಡಿಕೊಡಿ ಅಂತ. ಸಾಧ್ಯನೇ ಇಲ್ಲ. ನೀವು ಏನನ್ನ ಮಾಡಿ ಇದು ಒಂದೇ ಫಾರ್ಮೆಟಲ್ಲಿ 3 ಡೇಟಾ ಕೊಡ್ತೀನಿ ನಾನು. ಕೊಟ್ಟರೆ 3 ಕೊಡ್ತೀನಿ. SITನೂ ಇದರಲ್ಲೇ ಇರೋದು, SIT ಡೀಟೇಲ್ಸ್ ಇದರಲ್ಲೇ ಇರೋದು, DC ರಿಸರ್ವ್ ಡೀಟೇಲ್ಸ್ ಇದರಲ್ಲೇ ಇರೋದು. ಇದನ್ನು ಫಿಲ್ ಮಾಡಿಸಿ ಇದಕ್ಕೂ ಎಲ್ಲರ ಕೈಲಿ ಸೈನ್ ಮಾಡಿಸ್ತೀವಿ. ಪೊಟೆನ್ಷಿಯಲ್ ಫಾರೆಸ್ಟ್ಗೂ ಸೈನ್ ಮಾಡಿಸ್ತೀವಿ. ಇದು 1 ಗ್ರಾಮಕ್ಕೆ 3 ಸ್ಕೆಚ್ಗೂ ಎಲ್ಲರೂ ಸೈನ್ ಮಾಡ್ತಾರೆ. ಇದಕ್ಕೂ ಎಲ್ಲರೂ ಸೈನ್ ಮಾಡಿಸ್ತೀವಿ. ಇದಕ್ಕೂ ಎಲ್ಲರೂ ಸೈನ್ ಮಾಡಿಸ್ತೀವಿ. ಫಾರೆಸ್ಟ್ ಸೈನ್ ಮಾಡೋಕೆ ಸ್ವಲ್ಪ ಹಿಂಜರಿತಿದ್ದಾರೆ. ಇದಕ್ಕೆ ಸೈನ್ ಮಾಡಿಸೋದ್ರೊಳಗಡೆ ಬಿಡಿ, ಅದು ಹಿಂದ್ಗಡೆ ಇರೋ ಕತೆ ಹೇಳೋ ಥರ ಏನಿಲ್ವಲ್ಲ, ಇಲ್ಲ ಆ ಥರ. ಸರ್ ಇಲ್ಲಿ ಪಾಪ ಅವರೇ ಬದುಕ ಭಯಬಿಟ್ಟಿರ್ತಾರೆ. ಸರ್ ನಮ್ಮ ಕೆಲಸ ನೀವು ಮಾಡ್ತಿದ್ದೀರಾ, ನಮಗೆ ಸೈನ್ ಮಾಡೋಕ್ಕೇನು, ಈ ಥರ ನಾವು ಹೋಗಿದ್ರು ಮಾಡಲ್ಲ. ನಮಗೆ ಜನ ಇಲ್ಲ. ಎವ್ರಿ ಸ್ಯಾಟರ್ಡೆ ಸಂಡೇ OM ಹಾಕ್ಸಿ ಸರ್ 4-5 ಸಾವಿರ ಖರ್ಚಾಗುತ್ತೆ. ಇದು ಪ್ರಿಂಟೌಟ್ ತೆಗಿಯೋಕ್ಕೆ 3 ಸೆಟ್ ಪ್ರಿಂಟೌಟ್ ಬೇಕು. DC-ಗೊಂದು, ನಮಗೊಂದು ಆ್ಯಂಡ್ ಸರ್ಕಾರಕ್ಕೊಂದು. ಇದನ್ನ ಆಗ್ತಾರೆ ಸರ್. ಇದು ಏನು ಅಂತ ಅಂದರೆ ಇದು 3 ಅಟ್ ಎ ಟೈಮ್ ಆದ್ರೇನೆ ನಾವು ಇದನ್ನ ಮಾಡ್ತೀವಿ ಅಂತ ನಮ್ಮ ಹಳೆ DC ಪಟ್ಟು ಹಿಡಿದು ಕೊಡ್ತಿದ್ರು. DC ರಿಸರ್ವ್ನು ನೀವು ಇದ್ರಲ್ಲಿ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡ್ರೇನೆ ನಾವು ಇದನ್ನ ಮಾಡಿಸ್ತೀವಿ. SIT ಮತ್ತು ಡೀಲಿಂಗ್ ಫಾರೆಸ್ಟ್ ಮಾಡಿಸ್ತೀವಿ. ಯಾಕೆ ಅದೆರಡು ಅವ್ರ ಇಂಟ್ರೆಸ್ಟ್, ಫಾರೆಸ್ಟ್ ಅವ್ರ ಇಂಟ್ರೆಸ್ಟ್. ಸೈನ್ ಮಾಡಿದ್ರೆ ಕಣ್ಣಿಗೆ ಇದು ನಮ್ಮ ಇಂಟ್ರೆಸ್ಟ್ DC ರಿಸರ್ವ್. ಇದು 3 ಅಟ್ ಎ ಟೈಮ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಟರ್ನೇಟ್ ಲ್ಯಾಂಡ್ಗೆ ಬೇರೆ ಒಂದು ಜಾಗನೂ ಪ್ರಪೋಸಲ್ ಇದೆ. ನಮ್ಮ ಹಳೆ DC ಅವ್ರು ಮಾಡ್ಕೊಟ್ಟಿದ್ದಾರೆ. ಅವರ ಮೇಜರ್ ಎಫರ್ಟ್ ಇದೆ ಇದರಲ್ಲಿ. ಆಲ್ಟರ್ನೇಟ್ ಲ್ಯಾಂಡ್ ಎಲ್ಲರಿಗೂ ಸೇರಿ ಆಲ್ಟರ್ನೇಟಾ ಬರೀ ಈ ಒತ್ತುವರಿಗೆ ಮಾತ್ರ? ಅಂದರೆ 10,000 ಹೆಕ್ಟೇರ್ ಈಗ ನಮ್ಮ ಎಸ್ಟಿಮೇಟ್ ಏನಿತ್ತು ಅಂದರೆ ಇನ್ನೂ 10,000 ಹೆಕ್ಟೇರ್ ಎಕ್ಸ್ಟ್ರಾ ಬರುತ್ತೆ ಅಂತ ಒತ್ತುವರಿ. 2005ರಲ್ಲಿ ಅವ್ರು ಏನು 10,000 ಅಂತ ಹೇಳಿದ್ರು, ಅದಕ್ಕಿಂತ ಇನ್ನೂ 10,000 ಎಕ್ಸ್ಟ್ರಾ ಆಗುತ್ತೆ ಅಂತ. ಈ 20 ವರ್ಷದಲ್ಲಿ ಅಷ್ಟು ಒತ್ತುವರಿ ಮಾಡಿರ್ತಾರೆ ನಮಗೆ. ಖುಷಿ ಆಯ್ತು ಸರ್. ಭಾಳ ಚೆನ್ನಾಗಿ ಅವರು ರೈತರೇ ಅದೇ ಒಂದು ಗಂಟೆಗೆ ಅವರಿಗೆ ಸಚಿವರಿಗೆ ನೀಡಿದ ಅವರಿಗೆ ಕರೆಕ್ಟ್ ಮಾಡ್ಕೊಂಡು ನಿಮಗೆ ಕ್ಷೇತ್ರ ರೈತ ಒಕ್ಕೂಟದ ಪರವಾಗಿ ಧನ್ಯವಾದಗಳು. ಓಕೆ.